के नियमों का पालन करें, जहां है वहां रहे, सुरक्षित रहे। ನಮಸ್ಕಾರ, ನ್ಯೂಸ್ 18 ಗೆ ಸ್ವಾಗತ. ನಾನು ಚೈತ್ರ ರಾಜ್. ದೇಶಾದ್ಯಂತ ಕೊರೋನಾ ವ್ಯಾಪಿಸ್ತಾ ಇದೆ. ಆದ್ರೆ ರಾಜ್ಯದ ಮಟ್ಟಿಗಂತೂ ಸ್ವಲ್ಪ ಸಮಾಧಾನಕರ ಸುದ್ದಿ. ಯಾಕಂದ್ರೆ ರಾಜ್ಯದಲ್ಲಿ ಇಂದು ದಾಖಲಾಗಿರೋದು ಕೇವಲ ಒಂದು ಕೇಸ್ ಅಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 501ಕ್ಕೆ ಏರಿದಂತಾಗಿದೆ. ಕಳೆದ 1.5 ತಿಂಗಳಿನಲ್ಲಿ ಕನಿಷ್ಠ ಪ್ರಕರಣಗಳು ದಾಖಲಾಗಿರೋದು ಇವತ್ತು ಮಾತ್ರ. ಕರ್ನಾಟಕದ ಮಟ್ಟಿಗೆ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದು ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಈಗ ಸೋಂಕಿತರ ಸಂಖ್ಯೆ 501ಕ್ಕೆ ಏರಿಕೆಯಾಗಿರುವಂತದ್ದು. ರಾಜ್ಯಕ್ಕೆ ಇಂದು ಸಮಾಧಾನಕರ ಸುದ್ದಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಪ್ರಕರಣ ದಾಖಲಾಗಿರೋದು ಕೇವಲ ಒಂದೇ ಒಂದು. ಇನ್ನು ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕರ್ನಾಟಕದಲ್ಲಿ ನಿನ್ನೆ 500 ಸೋಂಕಿತರಿದ್ರು, ಬಟ್ ಇವತ್ತು ಒಂದು ಪ್ರಕರಣ ಅದಕ್ಕೆ ದಾಖಲಾಗಿದೆ. ಸೊ 501ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 17 ಇತ್ತು, ಇವತ್ತು 18ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಒಂದು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಸೊ ಗಮನಿಸ್ತಾ ಹೋದ್ರೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಒಂದ್ ಕಡೆ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಲಾಕ್ಡೌನ್ ನಿಂದ ಕಂಪ್ಲೀಟ್ ಆಗಿ ಬಂದ್ ಮಾಡಿರೋದ್ರಿಂದ ಸೋಂಕಿತರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ನಿನ್ನೆ ಇದ್ದದ್ದು 500 ಕೇಸ್ಗಳು ಮಾತ್ರ, ಆದ್ರೆ ಇವತ್ತು ಒಂದು ಕೇಸ್ ಅದಕ್ಕೆ ಆಡ್ ಆಗಿರುವಂತದ್ದು. ಅಂದ್ರೆ 501ಕ್ಕೆ ಏರಿಕೆ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಲಾಕ್ ಡೌನ್ ಮಾಡಿರೋದ್ರಿಂದ ಸೊ ಈ ರೀತಿಯಾಗಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೌಮ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಒಂದ್ ರೀತಿಯಾಗಿ ಕರ್ನಾಟಕದಲ್ಲಿ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ಒಂದೇ ಒಂದು ಕೇಸ್ ದಾಖಲಾಗಿರೋದು, ಆದ್ರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ 26,000ಕ್ಕೆ ಏರಿಕೆ ಆಗಿದೆ. ಬಟ್ ಈಗ ಕರ್ನಾಟಕದಲ್ಲಿ ಒಂದೇ ಒಂದು ಕೇಸ್ ದಾಖಲಾಗಿರೋದು ಸೊ ಖುಷಿ ವಿಚಾರ. ಸೊ ಏನ್ ಕಾರಣಕ್ಕೆ ಈ ಒಂದು ಪ್ರಕರಣ ದಾಖಲಾಗಿರೋದು? ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರಿಂದ ಈ ರೀತಿಯಾಗಿ ಒಂದೇ ಒಂದು ಪ್ರಕರಣ ದಾಖಲಾಗಿರೋದ ಹೇಗೆ? ಇದೇ ಮೊದಲ ಬಾರಿಗೆ ಅರ್ಧ ದಿನ ಅಂದ್ರೆ ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೆ ಕೇವಲ ಒಂದು ಪ್ರಕರಣ ದಾಖಲಾಗಿರುವಂತದ್ದು. 47 ವರ್ಷದ ಮಹಿಳೆ ಪಾಣೆಮಾಂಗಲೂರು ದಕ್ಷಿಣ ಕನ್ನಡ ಇಲ್ಲಿರುವಂತಹ ಮಹಿಳೆಗೆ ಪಾಸಿಟಿವ್ ಆಗಿರೋದು. ಈಕೆ ಕೂಡ ಎಲ್ಲೂ ಟ್ರಾವೆಲ್ ಮಾಡಿರುವಂತದ್ದಲ್ಲ. ಈ ಹಿಂದೆ ರೋಗಿ ಆಗಿದ್ದಂತಹ P432 432ನೇ ಸಂಖ್ಯೆಯ ರೋಗಿ ಸಂಪರ್ಕಕ್ಕೆ ಬಂದಿದ್ರಿಂದ ಈ ಮಹಿಳೆ ಪಾಸಿಟಿವ್ ಆಗಿದ್ದಾರೆ. ಸದ್ಯಕ್ಕೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಆರೋಗ್ಯವಂತವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಒಟ್ಟು 501 ಪ್ರಕರಣಗಳು ಕರ್ನಾಟಕದಲ್ಲಿ ಇದುವರೆಗೆ. ಓಕೆ, ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇರಬಹುದು. ಸೊ 501ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದೇ ಒಂದು ಕೇಸ್ ಮಾತ್ರ ದಾಖಲಾಗಿರುವಂತದ್ದು. ಸೊ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪೊಲೀಸರಾಗಿರ್ಬೋದು ಅಥವಾ ಬಿಬಿಎಂಪಿ ಆಗಿರ್ಬೋದು, ಅವರು ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿರೋದ್ರಿಂದ ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಚೇತರಿಸಿಕೊಳ್ತಾ ಬರ್ತಾ ಇದೆ. ಈಗ ಮನೆಯಿಂದ ಹೊರಬರೋದು ಅಥವಾ ದಿನಸಿ ತರೋದಕ್ಕೆ ಅಥವಾ ಟ್ಯಾಬ್ಲೆಟ್ಸ್ ತರೋದಕ್ಕೆ, ತರಕಾರಿ ತರೋದಕ್ಕೆ ಓಡಾಡ್ತಿರೋದ್ರಿಂದ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ಸೋಂಕಿತರ ಸಂಖ್ಯೆ. ಬಟ್ ಈಗ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದೇ ಪ್ರಕರಣ ದಾಖಲಾಗಿರೋದು ನಿಜಕ್ಕೂ ಇದು ಖುಷಿ ವಿಚಾರ. ಸೊ ಜನರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಸೊ ಮನೆಯಿಂದ ಹೊರಬರದೆ ನೀವು ಮನೇಲೇ ಇದ್ರೆ ಆದಷ್ಟು ನಾವು ಕೊರೋನಾ ವೈರಸ್ ಅನ್ನ ತಡೆಗಟ್ಟಬಹುದು. ಯಾಕಂದ್ರೆ ಜನರು ಬೀದಿಗೆ ಇಳಿದ್ರೆ ಸೊ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಜನರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಕೊರೋನಾ ವೈರಸ್ ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಬೇಕು ಅನ್ನುವಂತಹ ಅಂಶ ಇಲ್ಲಿ ಬೆಳಕಿಗೆ ಬರುತ್ತೆ. ರಾಜ್ಯದಲ್ಲಿ ಈಗ 501ಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂತಂದ್ರೆ ನಾವು ದಿನದಿಂದ ದಿನಕ್ಕೆ ಹೋಲಿಸ್ತಾ ಹೋದ್ರೆ ಜಾಸ್ತಿ ಆಗ್ತಿತ್ತೋ ಹೊರತು ಕಡಿಮೆ ಆಗ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ ಇವತ್ತು ನೋಡಿದ್ರೆ ನಿಜಕ್ಕೂ ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ಬೆಳಿಗ್ಗೆಯಿಂದ ಈಗಿನ ತನಕ ಕೂಡ ಓನ್ಲಿ ಒಂದೇ ಒಂದು ಕೇಸ್ ಮಾತ್ರ ಇಲ್ಲಿ ಪ್ರಕರಣ ದಾಖಲಾಗಿರೋದು. ಕೊರೋನಾ ವೈರಸ್ ಸೋಂಕಿನ ವಿರುದ್ಧ ಇಡೀ ದೇಶವೇ ಒಗ್ಗಟ್ಟಿನಿಂದ ಹೋರಾಡ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 64ನೇ ಕಂತಿನಲ್ಲಿ
ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇಡೀ ದೇಶವು ಒಂದೇ ಲಕ್ಷ್ಯ, ಒಂದೇ ಹಾದಿಯಲ್ಲಿ ಜೊತೆಯಾಗಿ ಸಾಗ್ತಿದೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೈಜೋಡಿಸುತ್ತಿದ್ದಾರೆ. ಕಾನೂನು ನೀತಿ ರೂಪಿಸುವ ಮತ್ತು ವೈದ್ಯಕೀಯ ಸೌಲಭ್ಯ ಹೆಚ್ಚಿಸುವ ಮೂಲಕ ಸರ್ಕಾರವೂ ಕೆಲಸ ಮಾಡ್ತಿದೆ. ಇಡೀ ದೇಶವೇ ಒಂದು ತಂಡವಾಗಿ ಕೆಲಸ ಮಾಡ್ತಿದೆ ಅಂತ ಮೋದಿ ಹೇಳಿದ್ರು. ಇನ್ನು ಕೊರೋನಾ ವಾರಿಯರ್ಸ್ಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ವೈದ್ಯರು, ದಾದಿಯರು, ಆರೋಗ್ಯ ಕಾರ್ಯಕರ್ತರು ಮತ್ತು ಪೊಲೀಸರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಿದ್ದಾರೆ. ಅವರನ್ನ ಗೌರವಿಸಬೇಕಾದದ್ದು ಮತ್ತು ರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಹೊಣೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕೊರೋನಾ ವಿರುದ್ಧ ಎಲ್ಲಾ ರಾಜ್ಯ ಸರ್ಕಾರಗಳು ಉತ್ತಮವಾಗಿ ಕೆಲಸ ಮಾಡ್ತಿವೆ. ಕೊರೋನಾ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರ ಮಹತ್ವದ್ದು. ಅವರೆಲ್ಲರಿಗೂ ಧನ್ಯವಾದವನ್ನ ಅರ್ಪಿಸುತ್ತೇನೆ ಅಂತ ಹೇಳಿದ್ರು ಪ್ರಧಾನಿ ಮೋದಿ. ಅಲ್ಲದೆ ಎಲ್ಲರೂ ಮಾಸ್ಕ್ ಧರಿಸಿ ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರು ಪ್ರಧಾನಿ. ಹಾಗೆ ನಮ್ಮಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಾವು ಆರೋಗ್ಯವಂತರಾಗಿ ಬದುಕಬೇಕು, ಇತರರನ್ನು ಬದುಕಲು ಬಿಡಬೇಕು. ಅದಕ್ಕಾಗಿ ಎಲ್ಲರೂ ಮಾಸ್ಕ್ ಧರಿಸೋಣ ಅಂತ ಹೇಳಿದ್ರು. ಇನ್ನು ದೇಶದ ಜನತೆಗೆ ಅಕ್ಷಯ ತೃತೀಯ ಮತ್ತು ರಂಜಾನ್ ಸಂದರ್ಭದ ಶುಭಾಶಯಗಳನ್ನು ಪ್ರಧಾನಿ ಮೋದಿ ಕೋರಿದ್ರು. लॉकडाउन का पालन हो, अस्पतालों की व्यवस्था हो। मुझे विश्वास है कि भारत की ये पीपल ड्रिवन लड़ाई, इसकी जरूर चर्चा होगी। पूरे देश में, गली मोहल्लों में, जगह जगह पर आज लोग एक दूसरे की सहायता के लिए आगे आए हैं। गरीबों के लिए खाने से लेकर राशन की व्यवस्था हो, लॉकडाउन का पालन हो, अस्पतालों की व्यवस्था हो, मेडिकल इक्विपमेंट का देश में ही निर्माण हो। आज पूरा देश एक लक्ष्य, एक दिशा, साथ साथ चल रहा है। ये प्लेटफॉर्म है covidwarriors.gov.in। मैं दोबारा बोलता हूं, covidwarriors.gov.in। सरकार ने इस प्लेटफॉर्म के माध्यम से तमाम सामाजिक संस्थाओं के वॉलंटियर्स, सिविल सोसाइटी के प्रतिनिधि और स्थानीय प्रशासन को एक दूसरे से जोड़ दिया है। बहुत ही कम समय में इस पोर्टल से 1.25 करोड़ लोग जुड़ चुके हैं। इनमें डॉक्टर, नर्सिस से लेकर हमारी आशा, एएनएम बहनें, हमारे एनसीसी, एनएसएस के साथी, अलग अलग फील्ड के तमाम प्रोफेशनल्स, उन्होंने इस प्लेटफॉर्म को अपना प्लेटफॉर्म बना लिया है। ये लोग स्थानीय स्तर पर क्राइसिस मैनेजमेंट प्लान बनाने वालों में और उसकी पूर्ति में भी बहुत मदद कर रहे हैं। आप भी covidwarriors.gov.in से जुड़कर देश की सेवा कर सकते हैं, कोविड वॉरियर बन सकते हैं। साथियों, भारत की कोरोना के खिलाफ लड़ाई सही मायने में पीपल ड्रिवन है। भारत में कोरोना के खिलाफ लड़ाई जनता लड़ रही है, आप लड़ रहे हैं। जनता के साथ मिलकर शासन, प्रशासन लड़ रहा है। भारत जैसा विशाल देश जो विकास के लिए प्रयत्नशील है, गरीबी से निर्णायक लड़ाई लड़ रहा है। उसके पास कोरोना से लड़ने और जीतने का यही एक तरीका है। और हम भाग्यशाली हैं कि आज पूरा देश का हर नागरिक, जन जन इस लड़ाई का सिपाही है, लड़ाई का नेतृत्व कर रहा है। साथियों, प्रधानमंत्री गरीब कल्याण पैकेज के तहत गरीबों के अकाउंट में पैसे सीधे ट्रांसफर किए जा रहे हैं। वृद्धावस्था पेंशन जारी की गई है। गरीबों को 3 महीने के मुफ्त गैस सिलेंडर, राशन जैसी सुविधाएं भी दी जा रही हैं। इन सब कामों में सरकार के अलग अलग विभागों के लोग, बैंकिंग सेक्टर के लोग एक टीम की तरह दिन रात काम कर रहे हैं। और मैं हमारे देश की राज्य सरकारों की भी इस बात के लिए प्रशंसा करूंगा कि वो इस महामारी से निपटने में बहुत सक्रिय भूमिका निभा रही है। आज जब मेरी अनेक देशों के राष्ट्राध्यक्षों से फोन पर बात होती है तो भारत की जनता का आभार जरूर व्यक्त करते हैं। जब वो लोग कहते हैं थैंक यू इंडिया,
थैंक यू पीपल ऑफ इंडिया, तो देश के लिए गर्व और बढ़ जाता है। इसी तरह इस समय दुनिया भर में भारत के आयुर्वेद और योग के महत्व को भी लोग बड़े विशिष्ट भाव से देख रहे हैं। सोशल मीडिया पर ಇನ್ನು ರಾಜ್ಯದಲ್ಲೂ ಬಸವ ಜಯಂತಿ ಆಚರಣೆಯನ್ನ ಸರಳವಾಗಿ ಆಚರಿಸಲಾಯಿತು. ಸಿಎಂ ಬಿಎಸ್ವೈ ಹಾಗೂ ಗೋವಿಂದ ಕಾರಜೋಳ ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ಸರಳವಾಗಿ ಆಚರಣೆ ಮಾಡಿದ್ರು. ಬಸವ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿದ್ರು. भक्ति का संदेश सुना, लोकानुभव में शिवानुभव, शरणों के शरण श्री बसवेश श्री बसवेश। ಕೊರೋನಾ ಲಾಕ್ಡೌನ್ಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ. ಸಂಕಷ್ಟದಲ್ಲಿರೋ ಜನರಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ನೆರವಾಗಿದ್ದಾರೆ. ಬೆಂಗಳೂರಿನ ಓಕಳಿಪುರಂನಲ್ಲಿ ಬಡವರಿಗೆ ದೇವೇಗೌಡರು ರೇಷನ್ ಕಿಟ್ ವಿತರಿಸಿದ್ರು. ಇನ್ನು ಸಾಮಾಜಿಕ ಅಂತರದಲ್ಲಿ ಮಾರ್ಕ್ ಮಾಡಿ ನಿಲ್ಲಿಸಿ ಜನರಿಗೆ ರೇಷನ್ ಕಿಟ್ ವಿತರಿಸಿದ್ರು. ಜನರಿಗೆ ಎಷ್ಟು ತಿಳಿ ಹೇಳಿದ್ರು ಸಾಮಾಜಿಕ ಅಂತರದಲ್ಲಿ ನಿಲ್ಲಿಸಲು ಹರಸಾಹಸ ಪಡಬೇಕಾಯಿತು. ಬೆಂಗಳೂರಿನ ಹೊಂಗಸಂದ್ರದಿಂದ ಆತಂಕ ಹೆಚ್ಚಾಗ್ತಿದೆ. ವಾರ್ಡ್ನಲ್ಲಿ 30 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಬಿಹಾರಿ ಕಾರ್ಮಿಕನಿಂದ ಸೋಂಕು ಹಬ್ಬಿದೆ. ಸೋಂಕಿತರ ಟ್ರಾವೆಲ್ ಹಿಸ್ಟರಿ ಬಗ್ಗೆ ಬಿಬಿಎಂಪಿ ತಲೆಕೆಡಿಸಿಕೊಂಡಿದೆ. ವಾರ್ಡ್ನಲ್ಲಿ ಸೋಂಕಿತರು ತರಕಾರಿ, ದಿನಸಿ ಅಂತೆಲ್ಲ ಓಡಾಡಿದ್ದಾರೆ. ಹಾಗಾಗಿ ವಾರ್ಡ್ ಸಂಪೂರ್ಣ ಸೀಲ್ ಡೌನ್ ಆಗಿದೆ. ಅಲ್ಲದೆ ಸೋಂಕಿತರಿದ್ದ ಏರಿಯಾದ ಸುಮಾರು 750 ಮನೆಗಳಿಗೂ ಸೀಲ್ ಡೌನ್ ಆಗಿವೆ. ಯಾರೂ ಮನೆಯಿಂದ ಹೊರಬರುವಂತಿಲ್ಲ. ಅಗತ್ಯವಿದ್ದ ದಿನಸಿ, ಇತರೆ ವಸ್ತುಗಳನ್ನು ಮನೆ ಬಾಗಿಲಿಗೆ ಪೂರೈಸಲು ಬಿಬಿಎಂಪಿ ಕ್ರಮ ಕೈಗೊಂಡಿದೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಹೊಂಗಸಂದ್ರದಿಂದ ಇನ್ನಷ್ಟು ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಒಬ್ಬ ಬಿಹಾರಿ ಮೂಲಕ 30 ಜನರಿಗೆ ಪಾಸಿಟಿವ್ ಹೆಚ್ಚಾಗಿರುವಂತದ್ದು. ಸೊ ಈಗ ಆ ಒಂದು ಏರಿಯಾವನ್ನ ಕಂಪ್ಲೀಟ್ ಸೀಲ್ ಡೌನ್ ಮಾಡಲಾಗಿದೆ. ಸೊ ಈಗ ಬಿಬಿಎಂಪಿ ಅವರು ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? ಚೈತ್ರ, ಹೊಂಗಸಂದ್ರದಲ್ಲಿ ಸುಮಾರು 130 ಜನ ಬಿಹಾರ ಮೂಲದ ಕಾರ್ಮಿಕರಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಹ ಲಭ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಅಲ್ಲಿ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ ಮೊದಲನೇದಾಗಿ ಒಂದು ಪಾಸಿಟಿವ್ ಬರುತ್ತೆ. ಕೂಡಲೇ 130 ಜನ ಬಿಹಾರದ ಕಾರ್ಮಿಕರೆಲ್ಲರನ್ನೂ ಕೂಡ ಅಷ್ಟೇ ಕ್ವಾರಂಟೈನ್ ಮಾಡ್ತಾರೆ. ಆದ್ರೆ ಸುಮಾರು 30 ಪ್ರಕರಣಗಳು, ಅಂದ್ರೆ 30 ಜನರಿಗೆ ಈ ಒಂದು ಸೋಂಕು ತಗಲಿ ಪಾಸಿಟಿವ್ ಅನ್ನೋದು ಕೂಡ ಈಗಾಗಲೇ ಡಿಕ್ಲೇರ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಒಂದು ಹೊಂಗಸಂದ್ರ ಸುತ್ತಮುತ್ತ ಇರುವಂತಹ ಎಲ್ಲಾ ಏರಿಯಾಗಳನ್ನ ಈಗಾಗಲೇ ಸೀಲ್ ಡೌನ್ ಮಾಡಿದ್ದಾರೆ. ಜೊತೆಗೆ ಮನೆಯಿಂದ ಯಾರೊಬ್ರು ಕೂಡ ಅಷ್ಟೇ ಹೊರಗಡೆ ಬರದ ರೀತಿಯಲ್ಲಿ ಪೊಲೀಸರು ಎಲ್ಲಾ ರೀತಿಯಂತ ಭದ್ರತೆಯನ್ನ ಕೈಗೊಳ್ತಿದ್ದಾರೆ. ಸುಮಾರು ಹೊಂಗಸಂದ್ರದ ಸುತ್ತಮುತ್ತ ಇರುವಂತಹ ಸುಮಾರು 770 ಮನೆಗಳೇನಿದೆ, ಆ ಒಂದು 770 ಮನೆಗಳನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಿದರೆ ಮನೆಯಿಂದ ಯಾರೊಬ್ರು ಕೂಡ ಹೊರಬರಬಾರ್ದು. ಒಂದು ವೇಳೆ ತುರ್ತು ಸೇವೆಗಳೇನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ವೇಳೆಯಲ್ಲಿ ನೀವೇ ನಮಗೆ ಫೋನ್ ಮಾಡಿ ನಾವೇ ಅಲ್ಲಿ ನೇರವಾಗಿ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆಗೆ ಕರೆದೊಯ್ತೀವಿ ಹೊರತು ನೀವಾಗಿ ನೀವು ಯಾರು ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು. ಮತ್ತು ದಿನಸಿ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇನ್ನಿತರ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡ್ಬೇಕಂದ್ರೂ ಕೂಡ ಮನೆಯಿಂದ ಹೊರಗಡೆ ಯಾರು ಕೂಡ ಅನಾವಶ್ಯಕವಾಗಿ ಬರಲೇಬಾರ್ದು. ಒಂದು ವೇಳೆ ಏನೆಲ್ಲ ಒಂದು ಕುಟುಂಬಕ್ಕೆ ದಿನಸಿ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವೂ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಕೂಡ ಈಗಾಗಲೇ ಬಿಬಿಎಂಪಿ ಅವರ ಅಧಿಕಾರಿಗಳು ಪೂರೈಕೆಯನ್ನ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಮನೆಯಿಂದ ಸದ್ಯಕ್ಕೆ ಹೊರಬಾರದ ರೀತಿಯಲ್ಲಿ 14 ದಿನಗಳ ಕಾಲ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಬಿಬಿಎಂಪಿ ಕಡೆಯಿಂದ ಕೊಟ್ಟಿದ್ದಾರೆ. ಚೈತ್ರ, ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಉಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. भारत में लॉकडाउन को अब 3 मई तक और बढ़ाना पड़ेगा. लॉकडाउन के नियमों का पालन करें. जहां ವೆಲ್ಕಮ್ ಬ್ಯಾಕ್.
ಹೊಂಗಸಂದ್ರದಲ್ಲಿ ಪೇಷಂಟ್ ನಂಬರ್ 419 ಕುರಿತಾಗಿ ಆಘಾತಕಾರಿ ವಿಚಾರಗಳು ಹೊರಬೀಳ್ತಿವೆ. ಬಿಹಾರಿ ಸೋಂಕಿತ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡಿರುವುದು ತಿಳಿದು ಬಂದಿದೆ. ಬೆಂಗಳೂರಿನ ಮಂಗಮ್ಮನ ಪಾಳ್ಯದಲ್ಲಿ ನಿರ್ಮಾಣ ಹಂತದ ಸೈಟ್ನಲ್ಲಿ ಕೆಲಸ ಮಾಡಿದ್ದಾನೆ ಬಿಹಾರಿ ಸೋಂಕಿತ. 10 ದಿನಗಳ ಕಾಲ ಇಲ್ಲಿ ಕೆಲಸ ಮಾಡಿರೋದು ಪತ್ತೆಯಾಗಿದೆ. ಸೋಂಕಿತನ ವಿಚಾರ ತಿಳಿತಾ ಇದ್ದಂತೆ ಕಟ್ಟಡ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಮಂಗಮ್ಮನ ಪಾಳ್ಯದಲ್ಲೂ ಈಗ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಸರಿ ಕೇಸ್ ದಿನೇ ದಿನೇ ಹೆಚ್ಚಾಗ್ತಿದೆ. ತೀವ್ರ ಉಸಿರಾಟ ತೊಂದರೆಯ ರೋಗಿ ಸರಿ ಆರೋಗ್ಯಾಧಿಕಾರಿಗಳಿಗೆ ದೊಡ್ಡ ತಲೆನೋವು ತಂದಿದ್ದಾರೆ. ಸರಿ 26 ಕೇಸ್ಗಳು ಅಧಿಕಾರಿಗಳಿಗೆ ಸವಾಲಾಗಿವೆ. ಇನ್ನು ಮೊದಲ ಸರಿ ಕೇಸ್ ಏಪ್ರಿಲ್ 7ರಂದು ಗದಗ್ನಲ್ಲಿ ಪತ್ತೆಯಾಗಿತ್ತು. 80 ವರ್ಷದ ವೃದ್ಧೆಗೆ ಸರಿ ಕಾಣಿಸಿಕೊಂಡಿತ್ತು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸರಿ ಕೇಸ್ಗಳು ಪತ್ತೆಯಾಗಿವೆ. ಕೊರೋನಾ ಸೋಂಕು ಹೆಚ್ಚಾದ್ರೆ ಉಸಿರಾಟ ಸಮಸ್ಯೆ ಹೆಚ್ಚಾಗುತ್ತೆ. ಸರಿ ಹೇಗ್ ಬಂತು ಅನ್ನೋದೇ ಈವರೆಗೆ ತಿಳಿದು ಬಂದಿಲ್ಲ. ಹೀಗಾಗಿ ವೈದ್ಯಾಧಿಕಾರಿಗಳು ರೋಗಿಗಳ ಮಾಹಿತಿ ಪಡೆದು ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದಾರೆ. ಸರಿ ಕೇಸ್ಗಳು ಅಧಿಕಾರಿಗಳಿಗೆ ದೊಡ್ಡ ಸಮಸ್ಯೆಯಾಗಿದೆ. ಇನ್ನು ಪಾದರಾಯನಪುರ ಕಿಡಿಗೇಡಿಗಳ ಪುಂಡಾಟಕ್ಕೆ ಪೊಲೀಸರಿಗೂ ಕೊರೋನಾ ಆತಂಕ ಶುರುವಾಗಿದೆ. ಗಲಭೆ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದ ಪೊಲೀಸರು ಆರೋಗ್ಯ ಸಿಬ್ಬಂದಿ ಕ್ವಾರಂಟೈನ್ ಮಾಡುವ ಸಾಧ್ಯತೆ ಇದೆ. ಈ ಸಂಬಂಧ ಪಶ್ಚಿಮ ವಿಭಾಗದ ಡಿಸಿಪಿ ರಮೇಶ್ ಬಾನೋತ್ ಪಾಲಿಕೆಯ ಜಂಟಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ರಾಮನಗರ ಜೈಲಿಗೆ ಶಿಫ್ಟ್ ಮಾಡಿದ ಆರೋಪಿಗಳ ಪೈಕಿ 5ರಲ್ಲಿ ಕೊರೋನಾ ಸೋಂಕಿರೋದು ಖಚಿತವಾಗಿದೆ. ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ 23 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದ್ರು. 119 ಪೊಲೀಸರು ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿದ್ರು. ಈ ಕಾರಣಕ್ಕೆ ಸೋಂಕಿತರ ಜೊತೆ ಇದ್ದ ಪೊಲೀಸರನ್ನ ಕ್ವಾರಂಟೈನ್ ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಆನಂದರಾವ್ ಸರ್ಕಲ್ನ ಹೋಟೆಲ್ ಒಂದರಲ್ಲಿ ಕ್ವಾರಂಟೈನ್ನಲ್ಲಿಡುವಂತೆ ಬಾನೋತ್ ಪತ್ರ ಬರೆದಿದ್ದಾರೆ. ಕೊರೋನಾ ವ್ಯಾಪಿಸ್ತಾ ಇದ್ರೂ ಜನ ಮಾತ್ರ ಜಾಗೃತರಾಗ್ತಿಲ್ಲ. ತರಕಾರಿ, ಮಾಂಸ ಖರೀದಿಗೆ ಮುಗಿ ಬೀಳ್ತಿದ್ದಾರೆ. ಕೋಲಾರದಲ್ಲಿ ಮಾಂಸ ಮಾರಾಟ ಮಾಡದಂತೆ ನಗರಸಭೆ ನೋಟಿಸ್ ಕೊಟ್ಟಿದೆ. ಆದ್ರೂ ಮಾಂಸದ ಅಂಗಡಿಗಳು ತೆರೆದಿವೆ. ಅಂಗಡಿಗಳ ಹಿಂಬಾಗಿಲಿನಿಂದ ಮಾರಾಟ ಮಾಡಲಾಗ್ತಿದೆ. ಬಸವ ಜಯಂತಿ ಹಿನ್ನೆಲೆಯಲ್ಲಿ ಇಂದು ಮಾಂಸ ಮಾರಾಟ ಮಾಡದಂತೆ ನಗರಸಭೆ ನೋಟಿಸ್ ಕೊಟ್ಟಿತ್ತು. ಆದ್ರೂ ವ್ಯಾಪಾರಿಗಳು ಇದನ್ನ ಲೆಕ್ಕಿಸ್ತಾ ಇಲ್ಲ. ಇನ್ನ ಜನ ಕೂಡ ಸಾಮಾಜಿಕ ಅಂತರ ಪಾಲಿಸದೆ ಮಾಂಸ ಖರೀದಿಗೆ ಮುಗಿ ಬೀಳ್ತಿದ್ದಾರೆ. ಕೋಲಾರದಲ್ಲಿ ಮಾಸ್ಕ್ ಹಾಕದೆ ಓಡಾಡ್ತಿದ್ದವರಿಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆಯಲ್ಲೇ ಶರ್ಟ್, ಟೀ ಶರ್ಟ್ ಬಿಚ್ಚಿಸಿ ಮುಖಕ್ಕೆ ಕಟ್ಟಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಬಜಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಕೊರೋನಾ ಬೇರೆ ಅವರಿಗೆ ಅಂಟಿಸ್ತೀಯಾ ಅಂತ ಪೇದೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹಾಸನದಲ್ಲಿ ಮಾಸ್ಕ್ ಇಲ್ಲದೆ ಬೀದಿಗಿಳಿದ ಜನಕ್ಕೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವಾಹನಗಳನ್ನು ತಡೆದು ಬಸ್ಗೆ ಹೊಡೆಸಿದ್ದಾರೆ. ಗ್ರೀನ್ ಝೋನ್ ಏರಿಯಾ ಆಗಿರೋ ಹಾಸನದಲ್ಲಿ ಲಾಕ್ಡೌನ್ ನಿಯಮ ಸಡಿಲಿಕೆ ಆಗ್ತಿದ್ದಂತೆ ಜನ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಕಾರ್, ಆಟೋಗಳಲ್ಲಿ ಅನವಶ್ಯಕವಾಗಿ ಹೆಚ್ಚು ಜನರನ್ನ ತುಂಬಿಕೊಂಡು ಓಡಾಡ್ತಿರೋರನ್ನ ಹಿಡಿದು ಬಸ್ಗೆ ಹೊಡೆಸಿದ್ದಾರೆ. ಜೊತೆಗೆ ವಾಹನದಲ್ಲಿ ಓಡಾಡೋದು ರಿಪೀಟ್ ಆದ್ರೆ ಫೈನ್ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಸನ ನಗರಕ್ಕೆ ಪ್ರವೇಶ ಪಡೆಯುವ ಎಲ್ಲಾ ರಸ್ತೆಗಳಲ್ಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಲಾಕ್ಡೌನ್ ನಡುವೆ ರೈತರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಕಾಡಾನೆ ದಾಳಿಗೆ ಅಪಾರ ಬಾಳೆ ಬೆಳೆ ನಾಶವಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪಲ ಸಮೀಪದ ಹರಿಶ್ಚಂದ್ರಪುರದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದೆ. ಗ್ರಾಮದ ರೈತ ಕೆವೈ ರಾಜಿತ್ಗೆ ಸೇರಿದ ಬಾಳೆ ತೋಟ ನಾಶವಾಗಿದೆ. ಬಾಳೆ ಫಸಲನ್ನ ಕಾಡಾನೆ ನಾಶ ಮಾಡಿದ್ದು ರೈತ ಕಂಗಾಲಾಗಿದ್ದಾನೆ. ಇದರಿಂದ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಮತ್ತಷ್ಟು ಸಮಸ್ಯೆಯಾಗಿದೆ. ಲಾಕ್ಡೌನ್ ಹಿನ್ನೆಲೆ ಕಟಾವು ಮಾಡಿ ಮಾರಾಟ ಮಾಡದೇ ಬಿಟ್ಟಿದ್ದ ರಾಜಿತ್ಗೆ ಇದರಿಂದ ಭಾರಿ ನಷ್ಟವಾಗಿದೆ. ರೈತ ರಜಿತ್ಗೆ ಸೇರಿದಂತಹ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕಚ್ಚಿಬಿಟ್ಟಿದೆ. ಅಂತಂದ್ರೆ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಉಪಟಳ ಮೆರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಮಾಡಿದಂತಹ ಫಜೀತಿ ಇದಾಗಿದೆ.
ಅವರಿಗೆ ಸೇರ್ಬೇಕಾಗಿದ್ದಂತಹ ಇಷ್ಟು ಬಾಳೆ ಒಂದು ಬೆಳೆಯನ್ನ ನಾಶ ಮಾಡಿಬಿಟ್ಟಿದೆ. ಕಟಾವು ಮಾಡಿ ಮಾರಾಟ ಮಾಡದೆ ಬಿಟ್ಟಿದ್ದಂತಹ ರಾಜ್ಯಕ್ಕೆ ಒಂದ್ ರೀತಿಯಾಗಿ ಭಾರಿ ನಾಶವಾಗಿದೆ, ಅಂದ್ರೆ ನಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹರಿಶ್ಚಂದ್ರಪುರದಲ್ಲಿ ಕಾಡಾನೆ ತನ್ನ ಉಪಟಳವನ್ನ ಹೆಚ್ಚು ಮಾಡಿದೆ. ಗ್ರಾಮದ ರೈತ KY ರಾಜಿತ್ಗೆ ಸೇರಿದಂತಹ ಬಾಳೆ ತೋಟವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದೆ. ಬಾಳೆ ಫಸಲನ್ನ ಕಾಡಾನೆ ನಾಶ ಮಾಡಿದ್ದು ರೈತ ಇದೀಗ ಕಂಗಾಲಾಗಿದ್ದಾನೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. भारत में लॉकडाउन को अब 3 मई तक और बढ़ाना पड़ेगा। लॉकडाउन के नियमों का पालन करें, जहां है वहां रहे, सुरक्षित रहे। जहां है वहां रहे, सुरक्षित रहे। ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಕೆಲ ಜ್ಯುವೆಲರಿ ಶಾಪ್ ಮಾಲೀಕರು ಲಾಕ್ಡೌನ್ ದುರುಪಯೋಗ ಮಾಡಿಕೊಂಡಿದ್ದಾರೆ. ಹಾಸನದ ಗಾಂಧಿ ಬಜಾರ್ನಲ್ಲಿ 10ಕ್ಕೂ ಹೆಚ್ಚು ಜ್ಯುವೆಲರಿ ಅಂಗಡಿಗಳು ಓಪನ್ ಆಗಿವೆ. ಶಾಪ್ನ ಮಾಲೀಕರು ಸಿಬ್ಬಂದಿ ಕರೆಸಿ ಕೆಲಸ ಮಾಡಿಸುತ್ತಿದ್ದಾರೆ. ಬೆಳಗ್ಗೆಯಿಂದ ಜ್ಯುವೆಲರಿ ಶಾಪ್ ತೆರೆದು ಚಿನ್ನ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ. ಚಿನ್ನದ ಅಂಗಡಿಗಳ ಕೀಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂಗಡಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲರಿ ಬಾಗಿಲು ತೆಗೆಯಕ್ಕೆ ಅವಕಾಶನೇ ಇಲ್ಲ. ಫುಲ್ ಅಂಗಡಿ ಸ್ಟಾಫ್ ಇರೋದು ಪೂಜೆ ಮಾಡಕ್ಕೆ ಕಳಿಸ್ತಿದ್ದು ಪೂಜೆ ಮಾಡೋಯ್ತಾ ಇದ್ದಾರೆ. ಅಂಗಡಿ ಬಾಗಿಲೇ ತೆಗ್ದಿಲ್ಲ, ಎಲ್ಲಿ ಕಸ್ಟಮರ್ ಬರ್ತಾರೆ. ಒಂದು ಐಟಮ್ ನೋಡಿ, ಒಂದು ಐಟಮ್ ಜೋಡಿಸಿಲ್ಲ. ಬನ್ನಿ ಬನ್ನಿ ಆಚೆ ಬಂದ್ರೆ ಎಲ್ಲರೂ ಆಚೆ ಬಂದ್ರೆ ಆಚೆ ಬರುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಜ್ಯುವೆಲರಿ ಮಾಲೀಕರು ಇದನ್ನ ದುರುಪಯೋಗ ಪಡಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಶಾಪ್ಗಳ ಕೀಯನ್ನ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಎಡವಟ್ಟು ಮಾಡೋದ್ರಿಂದ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಒಂದು ಶಾಪ್ ಓಪನ್ ಮಾಡೋದ್ರಿಂದ ಸಾಕಷ್ಟು ವ್ಯಾಪಾರಿಗಳು ಅಲ್ಲಿಗೆ ಬರ್ತಾರೆ ಅಥವಾ ಸಾಕಷ್ಟು ಗ್ರಾಹಕರು ಅಲ್ಲಿಗೆ ಬರ್ತಾರೆ. ಇದರಿಂದ ಸೋಂಕಿತರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮೈಸೂರಿನ ದೇವರಾಜ ಮೊಹಲ್ಲಾದ ಬೋಟಿ ಬಜಾರ್ನಲ್ಲಿ ನಾಣ್ಯ ನೋಟು ಎಸೆದು ಹೋದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳತನ ಮಾಡಿದ ಸೈಕಲ್ನಲ್ಲಿ ವ್ಯಕ್ತಿಯೊಬ್ಬ ಈ ನಾಣ್ಯಗಳನ್ನ ಬೀಳಿಸಿಕೊಂಡು ಹೋಗಿದ್ದ. ರಸ್ತೆಯಲ್ಲಿ ಬಿದ್ದಿದ್ದ ನಾಣ್ಯಗಳನ್ನ ಟೀ ಅಂಗಡಿ ಮಾಲೀಕ ಬಾಬು ಎತ್ಕೊಂಡಿದ್ದ. ಈ ಎಲ್ಲಾ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ನಂತರ ಬಾಬು ಅವರನ್ನ ಸಂಪೂರ್ಣ ಸ್ಯಾನಿಟೈಸ್ ಮಾಡಿ ಕ್ವಾರಂಟೈನ್ ಮಾಡಲಾಗಿತ್ತು. ಇದೀಗ ಕಳ್ಳತನ ಮಾಡಿದ ಸೈಕಲ್ನಲ್ಲಿ ನಾಣ್ಯಗಳನ್ನ ಬೀಳಿಸಿಕೊಂಡು ಹೋಗಿದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ. ಮೈಸೂರು ಜನರಿಗೆ ಸ್ವಲ್ಪ ಮಟ್ಟಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಂಜನಗೂಡು ಜುಬಿಲೆಂಟ್ಸ್ ಕಾರ್ಖಾನೆ ನೌಕರರ ಎಲ್ಲಾ ಟೆಸ್ಟ್ ಮುಗಿದಿದ್ದು 3ರಿಂದ 4% ಮಾತ್ರ ಪಾಸಿಟಿವ್ ಬಂದಿದೆ. ಈ ಬಗ್ಗೆ ಮೈಸೂರು ಡಿಸಿ ಅಭಿರಾಮ್ ಶಂಕರ್ ಮಾಹಿತಿ ನೀಡಿದ್ದಾರೆ. ಕಾರ್ಖಾನೆ ನೌಕರರ ಪ್ರೈಮರಿ ಹಾಗೂ ಸೆಕೆಂಡರಿ ಸಂಪರ್ಕದ ಟೆಸ್ಟ್ ಸಹ ಮುಗಿದಿದೆ. ಮೈಸೂರಿನಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿದವರ ಟೆಸ್ಟ್ಗಳು ಮುಗಿದಿದೆ. ಬಹುಶಃ ಈ ವಾರದಿಂದ ಅದೆಲ್ಲವೂ ಕಡಿಮೆ ಆಗಬಹುದು. ಇನ್ನು ಮುಂದೆ ಜುಬಿಲೆಂಟ್ಸ್ ಕಾರ್ಖಾನೆ ಕೇಸ್ಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದಿದ್ದಾರೆ ಮೈಸೂರು ಡಿಸಿ. ಮೈಸೂರಲ್ಲಿ ಟೆಸ್ಟಿಂಗ್ ಮುಗಿದಿದೆ. ಈಗೇನು ನಮಗೆ ಕಳೆದ ಒಂದು 11ನೇ ತಾರೀಕಿಂದ ಈಚೆಗೆ ಯಾವುದು ಪಾಸಿಟಿವ್ಸ್ ಬಂದಿದೆ ಅಷ್ಟು ಜನರದ್ದು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಮಾತ್ರ ಬಾಕಿ ಇದ್ದಾರೆ. ನಮ್ಮ ಹತ್ರ 30 ಲಕ್ಷ ಜನ ಇದ್ದಾರೆ. 30 ಲಕ್ಷಕ್ಕೆ 3000 ಟೆಸ್ಟ್ ಮೇಲೆ ಆಗಿದೆ, ವಿಚ್ ಇಸ್ ವೆರಿ ಹೈ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಮ್ಮದು ಸಡನ್ ಇನ್ಕ್ರೀಸಸ್ ಇರಲ್ಲ. ಬಟ್ ಈಗ ಆಲ್ರೆಡಿ ನಮ್ಮ ಹತ್ರ ಪ್ರೈಮರಿ ಸೆಕೆಂಡ್ರಿ ಅಂತ ಯಾರು ಗುರುತಿಸಿರ್ತಾರೆ ಅದರಲ್ಲಿ ಒಂದಷ್ಟು ಜನ ಬರ್ಬೋದು. ವಿ ಕೆನಾಟ್ ರೂಲ್ ಔಟ್ ದಟ್ ಪಾಸಿಬಿಲಿಟಿ. ಆಗುವುದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಹತ್ರ ಇರೋ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟ್ ಮಾಡಿದಾಗ ಕರೆಕ್ಟಾಗಿ ಪಿಕ್ಚರ್ ಬರುತ್ತೆ. ಬಟ್ ನಮ್ಮ ಪಾಸಿಟಿವಿಟಿ ರೇಟ್ ಪ್ರಕಾರ ಅರೌಂಡ್ 3 to 4% ಮ್ಯಾಕ್ಸಿಮಮ್ ನಮಗೆ ಬಂದಿದ್ದು. ಜುಬಿಲೆಂಟ್ ಅಂತ ಕೇಸಲ್ಲಿ ಅರೌಂಡ್ 4% ಪಾಸಿಟಿವಿಟಿ ಬಂತು ಟೆಸ್ಟಲ್ಲಿ. ಸೊ ಆ ರೇಟ್ ನೋಡಿದರೆ ಬಹುಶಃ ಅಷ್ಟು ಇಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಗೊತ್ತಾದಾಗ ಇಮಿಡಿಯೇಟ್ಲಿ ವಿ ರೆಸ್ಪಾಂಡೆಡ್. ಜುಬಿಲೆಂಟಲ್ಲಿ ಗೊತ್ತಾಗೋದೇ ನಮಗೆ ಇಟ್ ವಾಸ್ ಡಿಲೇಡ್ ಬೈ ಮೋರ್ ದ್ಯಾನ್ 2 weeks ಅವನು ಗೊತ್ತಾಗೋದಕ್ಕೇನೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಬಹುಶಃ ವಿ ಆರ್ ಇನ್ ಎ ಬೆಟರ್ ಪೊಸಿಷನ್. ಅದಂತೂ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. भारत में लॉकडाउन को अब 3 मई तक और बढ़ा